ನಮಸ್ಕಾರ ಟ್ರಾವೆಲೋರೀಸ್, ನಿಮಗೆಲ್ಲ ಮತ್ತೆ ಬಾಲಿ ಸೀರೀಸ್ಗೆ ಸ್ವಾಗತ ಸುಸ್ವಾಗತ. ನಾವು ಇಂಡೋನೇಷ್ಯಾದ ಬಾಲಿ ಅನ್ನುವಂತಹ ಜಾಗಕ್ಕೆ ಬಂದಿದ್ದೀವಿ. ನಮ್ಮ ಪೇರೆಂಟ್ಸ್ ಜೊತೆ ಬಂದಿದ್ದೀವಿ. ಅವ್ರಿಗಿದು ಫಸ್ಟ್ ಕಂಟ್ರಿ. ಸೊ ಬಾಲಿ ಬಗ್ಗೆ ತುಂಬ ತಿಳ್ಕೊಳ್ಳೋಣ, ಅಲ್ಲಿರೋ ಜಾಗಗಳನ್ನ ನೋಡೋಣ ಬನ್ನಿ. ನಾವಿವತ್ತು 3 ಜಾಗಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಮೊದಲನೇ ಜಾಗದ ಹೆಸರು ಗೇಟ್ ಆಫ್ ಹೆವೆನ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮಲ್ಲಂತೂ ಸಿಕ್ಕಾಪಟ್ಟೆ ಫೇಮಸ್. ನಿಮಗೆ ಬ್ಯಾಕ್ ಡ್ರಾಪಲ್ಲಿ ವಾಲ್ಕ್ಯಾನಿಕ್ ಮೌಂಟೇನ್ ಇರುತ್ತೆ, ಒಂದು ವೆರಿ ಟ್ರೆಡಿಷ್ನಲ್ ಬಿಗ್ ಗೇಟ್ ಇರುತ್ತೆ. ಅಲ್ಲಿ ಸುಮಾರು ಕಪಲ್ ಇರ್ಬೋದು ಅಥವಾ ಎಲ್ಲ ತುಂಬ ಬೇರೆ ಪೋಸಸಲ್ಲಿ ಫೋಟೋ ತೆಗೆದ್ರೆ ಇಟ್ಸ್ ಅ ವೆರಿ ವೆರಿ ಫೇಮಸ್ ಪ್ಲೇಸ್. ಸೊ ಆ ಜಾಗಕ್ಕೆ ಹೋಗೋಣ. ಬಾಲಿನಲ್ಲಿ ಸುಮಾರು ರೋಡ್ಗಳೆಲ್ಲ ಇದೇ ರೀತಿ ಇರುತ್ತೆ. ಸಿಂಗಲ್ ರೋಡ್ ಇರುತ್ತೆ ಮತ್ತು ಇಲ್ಲಿ ರೂಲ್ಸ್ನ ತುಂಬಾ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ. ಓವರ್ಟೇಕ್ ಎಲ್ಲ ಮಾಡೋದಿಲ್ಲ, ರ್ಯಾಶ್ ಡ್ರೈವಿಂಗ್ ಎಲ್ಲ ಮಾಡೋದಿಲ್ಲ. ಸೊ ನಾವು ನಮ್ಮದೇ ಆದ ಪೇಸಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿದ್ದೀವಿ? ಹೆವೆನ್ಸ್ ಗೇಟ್. ಸೊ ದ ಫೇಮಸ್ ಇನ್ಸ್ಟಾಗ್ರಾಮ್ ಪಿಕ್ಚರ್. ಸೊ ಇವಾಗ ನಾವು ಇಲ್ಲಿಂದ ಟಿಕೆಟ್ ತೊಗೊಂಡ್ವಿ. ಕೆಳಗಡೆ ಒಂದು ಬೇರೆ ಬಸ್ಸಲ್ಲಿ ಬಂದ್ವಿ. ಬನ್ನಿ, ಹೆವೆನ್ಸ್ ಗೇಟದ್ದು ಸತ್ಯ. ನೀವು 55,000 ಕೊಟ್ಟು ಟಿಕೆಟ್ ತೊಗೋಬೇಕು ಪರ್ ಪರ್ಸ್ಗೆ. ಕಟ್ಕೊಂಡು ಹಿಂಗೆ ಕಟ್ಟಿ ಕವರ್ ಮಾಡಿ ನಾವು ಟೆಂಪಲ್ಗೆ ಹೋಗ್ತೀವಿ. ಅದು ನೋಡಿ ಲೋಕಲ್ ಟ್ರೆಡಿಷ್ನಲ್ ಡ್ರೆಸ್. ಆಮೇಲೆ ಈ ಥರ ಬಸ್ ನೀವು ಪಾರ್ಕಿಂಗಿಂದ ಬರ್ತೀರಾ, ಅದಕ್ಕೆ ಮತ್ತೆ ನೀವು 45,000 IDR, ಅಂದರೆ ಟೋಟಲ್ 1,00,000 IDR, ಸರಿಸುಮಾರು 500 ರೂಪಾಯಿ ಎಂಟ್ರಿ ಫೀ ಆಗುತ್ತೆ ಪ್ರತಿ ಪರ್ಸನ್ಗೆ. ಇಲ್ಲಿ ಬಂದು ಇಲ್ಲಿಂದ ನೀವು ಮೇಲೆ ಹತ್ಕೊಂಡು ನೀವು ಈ ಟೆಂಪಲ್ಗೆ ಹೋಗ್ತಾ ಇದ್ದೀರಾ. ಬನ್ನಿ ತೋರಿಸ್ತೀನಿ. ಇದು ಒಂದು ಟೆಂಪಲ್ಲು. ಗೇಟ್ ಏನಿದೆ ಅದನ್ನು ಹೆವೆನ್ಸ್ ಗೇಟ್ ಅಂಥೇಳಿ ಫೇಮಸ್ ಆಗಿರೋದು. ಸೊ ಬನ್ನಿ ತೋರಿಸ್ತೀನಿ. ಏನಲ್ಲ ಸ್ವಲ್ಪ ಸ್ಟೀಪ್ ವಾಕಿಂಗ್ ಇದೆ. ಇಲ್ಲಾಂದರೆ ಮತ್ತೆ ನೀವು 10,000 IDR ಕೊಟ್ಟು ಆಲ್ಮೋಸ್ಟ್ ಒಂದು 60-70 ರೂಪಾಯಿ ಕೊಟ್ಟು ಹೋಗ್ಬೋದು. ಎಲ್ಲ ಓಡಾಡಿ ಬಂದು ಇದೆ ಎಂಟ್ರಿ. ಇಲ್ಲಿ ಹೋಲಿ ವಾಟರ್ ಹಾಕ್ತಾರೆ. ಇದು ಗೇಟ್ ಆಫ್ ಹೆವೆನ್ನು. ಅದು ಇದೆಲ್ಲ ಲೈನು. ಜನ 3 ಫೋಟೋ ತೊಗೊಳಕ್ಕೆ 3 ಅವರ್ ವೆಯ್ಟ್ ಮಾಡಿಕೊಂಡು ಫೋಟೋ ತೊಗೊತಾರೆ. ಇದು ಟೆಂಪಲ್ಲು. ಓಲ್ಡ್ ವಾಲ್ಕ್ಯಾನಿಕ್ ಮೌಂಟೇನ್ ಇದು. ಅದರದ್ದು ಫೋಟೋ ತೊಗೊಳಕ್ಕೆ ಇದು ಗೇಟ್. ಇದು ಕಾಮಿಡಿ. ಹೇಗೆ ಅನ್ನಿಸ್ತಾ ಇದೆ ಇಷ್ಟು ದೊಡ್ಡ ತೆಂಗಿನ ನೀರು ಕುಡಿದು? ಕೆಳಗಡೆ ಕೋಕೋನಟ್ ಬರ್ತಾ ಇದೆ. ಮಾವ 2 ಸೆಕೆಂಡಲ್ಲಿ 2 ಲೀಟ್ರ್ ಕೋಕೋನಟ್ ಕುಡಿದು ಇನ್ನೂ ಹೊಟ್ಟೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ. ನನಗೆ ಬಿಡ್ಲಾರ್ದೆ ನನ್ನ ಕಾಯಿನೂ ತಿಂದು ಅವ್ರ ಕಾಯಿನೂ ತಿಂತಾ ಇದೆ. ಇವಾಗ ತೆಂಗಿನಕಾಯಿ ಆಗಿದೆ. ಅದರದ್ದು 2ರಷ್ಟು, ಅವಳು ತಲೆ 2ರಷ್ಟು ಇರೋ ಕೋಕೋನಟ್ಟು ಬಾಲಿಯಲ್ಲಿ ಸಿಗುತ್ತೆ. ಅವಳು ಅರ್ಧ ಗಂಟೆಯಿಂದ ಕುಡಿತಾನೇ ಇದ್ದಾಳೆ. ಬಾಲಿಯಲ್ಲಿ ಭೀಮಾನ ಸೈಜ್ ಕೋಕೋನಟ್ ಚಂದು ಕುಡಿಯೋಕ್ಕಾಗಲಿಲ್ಲ ಅಂತ ನನಗೆ 2ನೇ ರೌಂಡು ಕುಡಿಬೋದು. ಭೀಮಾ ನಾನು ಬಾಲಿದು ತುಂಬ ಟೇಸ್ಟಿ ಇದೆ. ನೋಡಿದ್ರಲ್ಲ, ಗೇಟ್ ಆಫ್ ಹೆವೆನ್ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ. ಜನ 3 ಅವರ್ 4 ಅವರ್ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ರು. ಸೊ ಪೇರೆಂಟ್ಸ್ ಜೊತೆ ಮಕ್ಕಳ ಜೊತೆ ಬೇಡ ಅಂತ ನಾವು ವಾಪಸ್ ಬಂದ್ವಿ. ಇಂಡೋನೇಷ್ಯಾದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ, ನಿಮಗೆ ಎಲ್ಲ ಥರ ಬೀಚಸ್, ಅಂದರೆ ಬ್ಲ್ಯಾಕ್ ಸ್ಯಾಂಡ್ ಬೀಚಸ್ ಇರ್ಬೋದು, ವೈಟ್ ಸ್ಯಾಂಡ್ ಬೀಚಸ್ಸು, ಪಿಂಕ್ ಸ್ಯಾಂಡ್ ಬೀಚ್ ಸಹ ಇದೆ ಇಲ್ಲಿ. ಸೊ ನಾವು ಒನ್ ಆಫ್ ದಿ ಬೀಚ್, ಬ್ಲ್ಯಾಕ್ ಸ್ಯಾಂಡ್ ಬೀಚ್ಗೆ ಹೋಗ್ತಾ ಇದ್ವಿ. ಸೊ ಹೋಗಿ ನೋಡಿ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಅಮೇದ್ ಬೀಚಿಗೆ ಬಂದಿದ್ದೀವಿ. ಇದೇನು ಸ್ಪೆಷಲ್ಲು ಅಂತ ಈ ಬೀಚದ್ದು, ಇದು ಬಂದು ಒನ್ ಆಫ್ ದಿ ಬ್ಲ್ಯಾಕ್ ಸ್ಯಾಂಡ್ ಬೀಚಸ್ಸು. ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟ್ ಬ್ಲ್ಯಾಕ್ ಸ್ಯಾಂಡ್ ಇದು. ಯೂಶ್ವಲಿ ವೈಟು ಮತ್ತು ಕ್ರೀಮ್ ಕಲರ್ ಇರುತ್ತೆ. ಬಾಲಿನಲ್ಲಿ ಟೋಟಲ್ 3-4 ವೆರೈಟಿ ಆಫ್ ಬೀಚಸ್ ಇದೆ. ಒನ್ ಆಫ್ ದಿ ಡೈವಿಂಗ್ ಸ್ಪಾಟ್ಸು. ಇಲ್ಲಿಂದ ಒಂದು 10 ಮಿನಿಟ್ಸ್ ಆದಮೇಲೆ ತುಲಂಬೇನ್ ಅಂತ ಬರುತ್ತೆ. ಅಲ್ಲಿ ಒಂದು ವರ್ಲ್ಡ್ ವಾರ್ ಐ ಥಿಂಕ್ 2ದು ಒಂದು ಶಿಪ್ ರ್ಯಾಕ್ ಆಗಿದೆ. ಅದನ್ನು ನೋಡೋಕ್ಕೂ ಜನ ಹೋಗ್ತಾರೆ. ಪಯಣಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ. ಬೀಚಲ್ಲಿ ತುಂಬಾ ಆಟ ಆಡ್ತಿದ್ದಾಳೆ, ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಬೀಚಸ್ ಅಂದರೆ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ. ಈ ಬೀಚ್ ಅಂತೂ ತುಂಬಾ ಶಾಂತವಾಗಿದೆ. ಆ ಥರ ಅಬ್ಬರವಾಗಿ ಅಂತೂ ವೇವ್ಸ್ ಇಲ್ಲ. ನೀರಂತೂ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಕ್ಲೀನಾಗಿದೆ. ಅದರಿಂದನೇ ತುಂಬ ಜನ ಸ್ಕೂಬಾ ಮಾಡೋಕ್ಕೆ ಬರ್ತಾರೆ ಇಲ್ಲಿ. ನಾವಿವಾಗ ಅಮೇಥಲ್ಲಿದ್ದೀವಿ.
ಅಮೇದ್ ಬಂದು ಕೋಸ್ಟಲ್ ಸೈಡ್ ಆಫ್ ಬಾಲಿ, ಒನ್ ಆಫ್ ದ ಕೋಸ್ಟಲ್ ಸೈಡ್ಸ್. ಸೊ ನಾನು 2014 ಆಲ್ಮೋಸ್ಟ್ ಅಕ್ಟೋಬರಲ್ಲೇ ಅಮೇದಿಗೆ ಬಂದಿದ್ದೆ, ಯಾಕಂದರೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಇದೆ, ಆಮೇಲೆ ಬ್ಯೂಟಿಫುಲ್ ಫಿಶಿಂಗ್ ಇರುತ್ತೆ ಅಂಥೇಳಿ. ಆವಾಗ ನೋಡಿರೋ ಅಮೇದ್ ಬೀಚು ಇವಾಗ ತುಂಬಾ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಆವಾಗ ಹಬ್ಬಬ್ಬ ಅಂದರೆ 1-2 ಅಂಗಡಿಗಳಿತ್ತು, ಇವಾಗ ಅಂಗಡಿನೇ ಅಂಗಡಿ. ಆಮೇಲೆ ತುಂಬ ಟೂರಿಸಮ್ ಇಂಪ್ರೂವ್ ಆಗಿದೆ. ಅಮೇದಿನ ಬ್ಯೂಟಿಫುಲ್ ಫ್ಯಾಕ್ಟ್ ಏನು ಅಂದರೆ ಬ್ಲ್ಯಾಕ್ ಸ್ಯಾಂಡ್ ಬೀಚ್, ಬ್ಯೂಟಿಫುಲ್ ಕ್ರಿಸ್ಟಲ್ ಕ್ಲಿಯರ್ ಡೈವಿಂಗ್ ಸ್ಪಾಟ್, ಹಾಗೂ ಇಲ್ಲಿ ಜನ ಫಿಶಿಂಗ್ ಮಾಡೋಕ್ಕೆ ಬರ್ತಾರೆ. ತುಂಬ ಒಳ್ಳೆ ಸ್ಕೇಲ್ ಫಿಶ್ ಅಂತ ಸಿಗುತ್ತೆ, ಟೋಟಲ್ ಫಿಶ್ ಇರುತ್ತೆ, ಮೂಗು ಉದ್ದಂದಿರುತ್ತೆ, ಅದನ್ನು ಫಿಶ್ ಮಾಡೋಕ್ಕೆ ಬರ್ತಾರೆ. ದಿಸ್ ಈಸ್ ಅಮೇದ್ ಬಾಲಿ ಫಾರ್ ಯು. ಎಲ್ಲ ಸುತ್ತಿ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಇಲ್ಲೇ ಇರುವಂತಹ ಒಂದು ಲೋಕಲ್ ರೆಸ್ಟೋರೆಂಟ್ಗೆ ಲಂಚ್ಗೆ ಅಂತ ಬಂದಿದ್ದೀವಿ. ಈ ರೆಸ್ಟೋರೆಂಟಲ್ಲಿ ತುಂಬ ಚೆನ್ನಾಗಿ ಫಿಶ್ ಸಾಕಿದ್ದಾರೆ, ಅದಕ್ಕೆ ಫುಡ್ ಸಹ ಹಾಕ್ಬೋದು ನಾವು. ಪಯಣ ಮತ್ತು ಸುನಿಲ್ ಇಬ್ಬರು ಫಿಶ್ಗೆ ಫೀಡ್ ಹಾಕ್ತಾ ಇದ್ದಾರೆ. ವೆಲ್ಕಮ್ ಟು ತಮನ್ ತೀರ್ಥಗಂಗಾ. ಇವಾಗ ತೀರ್ಥಗಂಗಾ ಅಥವಾ ತೀರ್ಥಗಂಗಾ ಟೆಂಪಲಿಗೆ ಬಂದಿದ್ದೀವಿ. ಏನಿದೆ ವಿಶೇಷತೆ ಅಂದರೆ ಇದು ಒನ್ ಆಫ್ ದ ಟೆಂಪಲ್, ಆಮೇಲೆ ಗಂಗಾಗೆ ಇದು ಡೆಡಿಕೇಟ್ ಮಾಡಿರುವಂಥ ಟೆಂಪಲ್ಲು. ಸೊ ಗಂಗೆ ಅಂದರೆ ನೀರು. ಸೊ ತೋರಿಸ್ತೀನಿ ನಾನು ಯಾವ ಥರ ಮಾಡಿ. ಇದು ಸ್ಟೆಪ್ಸು ನಾನು ಬಂದಾಗ ಸ್ವಲ್ಪ ದೊಡ್ಡದಿತ್ತು, ಇವಾಗ ಅದನ್ನು ಮೇ ಬಿ ಚೇಂಜ್ ಮಾಡಿದ್ದಾರೆ ಅಂದ್ಕೊತೀನಿ. ವಾಕ್ ಮಾಡಿಕೊಂಡು ಆ ಟೆಂಪಲ್ಗೆ ಹೋಗ್ಬೋದು. ನೋಡಿ ಡಿಫ್ರೆಂಟ್ ಫಿಶ್. ಲಾಸ್ಟ್ ನಾವು ಇನ್ನೊಂದು ಟೆಂಪಲ್ಗೆ ಹೋದಲ್ಲಿ ಬರೀ ಕೋಯಿ ಫಿಶ್ ಇತ್ತು, ಇದರಲ್ಲಿ ಮಿಕ್ಸ್ ಆಫ್ ಫಿಶಸ್ ಇದೆ. ಸೊ ಇದು ಕಂಪ್ಲೀಟ್ ಕ್ಯಾಂಪಸ್ ಬಂದು ತೀರ್ಥಗಂಗಾ. ಅದು ಬಂದು ಎಂಟ್ರೆನ್ಸ್, ಬ್ರಿಡ್ಜ್, ವಾಟರ್ ಬ್ರಿಡ್ಜ್. ಲೈಕ್ ಎಲ್ಲಿ ನೋಡಿದರೂ ಮೀನುಗಳು, ಜಾಸ್ತಿ ಗಾತ್ರದ ಮೀನುಗಳು. ಜೀವನಕ್ಕಾಗಷ್ಟು ಮೀನುಗಳನ್ನು ನೋಡಿಬಿಟ್ಟಿದ್ದೀನಿ ನಮಗೆ. ಓ ಮಾಲೀಕು, ತುಂಬ ದೊಡ್ಡದಿದೆ ಇಲ್ಲಿ ಫಿಶ್. ಇಲ್ಲಿ ನೋಡಿ ಸೆರಿಮನಿ ಕಾಯಿನ್ಸ್ ಹಾಕಿದ್ದಾರೆ ಇಲ್ಲಿ. ನೆಕ್ಸ್ಟ್ ಟೈಮ್ ನೀವು ಬಾಲಿಗೆ ಬಂದಾಗ ಇದನ್ನು ಮಿಸ್ ಮಾಡ್ದಿರ ನೋಡಿ. ಟ್ರಾವೆಲರ್ಸ್ನ ಹೀಗೆ ಫಾಲೋ ಮಾಡ್ತಾರೆ, ನಾವು ಇನ್ನಷ್ಟು ಒಳ್ಳೊಳ್ಳೆ ಜಾಗಗಳು ನಿಮಗೆ ತೋರಿಸ್ತೀವಿ.